ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಶ್ರೀ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಚಾನಲ್. ಸೊ ನಿಮ್ಗೇನಾದರೂ ವೇಟ್ ಗೇನ್ ಜಾಸ್ತಿ ಆಗ್ತಿದೆಯಾ? ಸಡನ್ನಾಗಿ ವೇಟ ಜಾಸ್ತಿ ಆಗ್ತಿದೆಯಾ? ಆಮೇಲೆ ಪೀರಿಯಡ್ ಏನಾದರೂ ಇರ್ರೆಗ್ಯುಲರ್ ಆಗ್ತಿದೆಯಾ? ಆಮೇಲೆ ಮುಖದ ಮೇಲೆ ತುಂಬಾ ಆ್ಯಕ್ನೆ ಆಗೋದು, ಆಯ್ಲಿ ಸ್ಕಿನ್ ಏನಾದರೂ ಆಗ್ತಿದೆಯಾ? ಆಮೇಲೆ ನಿಮಗೆ ಹೇರ್ ಫಾಲ್ ತುಂಬ ಆಗ್ತಿದೆಯಾ? ಸೊ ಇದೆಲ್ಲ ಆಗ್ತಾಯಿದ್ರೆ ಇದು ಸಿಂಪಲ್ ಪ್ರಾಬ್ಲಮ್ ಅಲ್ಲ, ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀನಿ. ಇದು ಸಿಗ್ನಲ್ ಕೊಡ್ತಾ ಇರುತ್ತೆ ಬಾಡಿ ನಿಮಗೆ. ಸೊ ಇವತ್ತು ನಾವು ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಏನು ಸಿಂಪ್ಟಮ್ಸ್ ಕೊಡುತ್ತೆ ಬಾಡಿ ಅಂತ ತಿಳ್ಕೊಳ್ಳೋಣ. ಅದನ್ನು ಅದರಲ್ಲಿ ಮೇಯ್ನಾಗಿ 7 ಸಿಂಪ್ಟಮ್ಸ್ ಹೇಳ್ತೀನಿ ನಾನು. ಆ ಸಿಂಪ್ಟಮ್ಸ್ ನಿಮಗೇನಾದರೂ ಕಂಡು ಬಂದಿದ್ದರೆ ಖಂಡಿತ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದನ್ನು ನೀವು ನೋಟಿಸ್ ಮಾಡಿಕೊಂಡು ಇದನ್ನು ಮುಂದೆ ಏನು ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ಹಾರ್ಮೋನ್ಸ್ ಅಂದರೆ ಏನಂದರೆ ನಮ್ಮ ಬಾಡಿಯಲ್ಲಿರೋ ಕೆಮಿಕಲ್ ಮೆಸೆಂಜರ್ ಅದು. ಸೊ ಅದರಲ್ಲಿ ಥೈರಾಯ್ಡು, ಇನ್ಸುಲಿನ್ನು, ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನು, ಕಾರ್ಟಿಸೋಲು ಇದೆಲ್ಲ ಬ್ಯಾಲೆನ್ಸ್ ಇದ್ದಾಗ ಬಾಡಿ ಸ್ಮೂತಾಗಿ ವರ್ಕ್ ಆಗ್ತಾ ಇರುತ್ತೆ. ಅಕಸ್ಮಾತ್ ಇದೇನಾದರೂ ಡಿಸ್ಟರ್ಬ್ ಆಗಿಬಿಟ್ರೆ ಬಾಡಿ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಆಮೇಲೆ ಇದು ಸಿಂಪ್ಟಮ್ಸ್ ಸ್ಟಾರ್ಟ್ ಮಾಡುತ್ತೆ, ಅದು ನಿಮಗೆ ಸಿಗ್ನಲ್ ಕೊಡ್ತಾ ಇರುತ್ತೆ. ಸೊ ಇವತ್ತು ಏನು ನೋಡೋಣ ಅಂತಂದರೆ ಬರೀ ಸಿಂಪ್ಟಮ್ಸ್ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಯಾಕಾಗುತ್ತೆ, ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ನಮ್ಮ ಬಾಡಿಯಲ್ಲಿ ಯಾಕಾಗುತ್ತೆ, ಆಮೇಲೆ ಇದಾದರೆ ಇದಕ್ಕೆ ಹೇಗೆ ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ. ಸೊ ಬನ್ನಿ ಇವತ್ತು ಮೇಜರ್ ಸಿಂಪ್ಟಮ್ಸ್ ಏನು ಅಂತ ನೋಡೋಣ. ಫಸ್ಟ್ ಸಿಂಪ್ಟಮ್ ಬಂದುಬಿಟ್ಟು ಸಡನ್ನಾಗಿ ವೇಟ್ ಗೇನ್ ಆಗುತ್ತೆ. ಅದು ಸ್ಪೆಷಲಿ ಟಮ್ಮಿಯಲ್ಲಿ, ಅಂದರೆ ಈ ಬೆಳ್ಳಿ ಫ್ಯಾಟ್ ಏನಂತೀವಲ್ವ ಅಲ್ಲಿ ಆಗುತ್ತೆ. ಇದು ಯಾಕೆ ಈ ಥರ ಆಗುತ್ತೆ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸು ಮತ್ತು ಕಾರ್ಟಿಸೋಲ್ ಹೈ ಆದಾಗ ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಸೊ ಇದು ಕಾರ್ಟಿಸೋಲು ಸ್ಟ್ರೆಸ್ ಹಾರ್ಮೋನ್ ಇದು. ಸೊ ಇದು ಇಂಬ್ಯಾಲೆನ್ಸ್ ಆದಾಗ ಈ ಥರ ಸಡನ್ನಾಗಿ ವೇಟ್ ಗೇನ್ ಆಗುತ್ತೆ, ಕಂಟ್ರೋಲೇ ಆಗೋಲ್ಲ ಅದು. ಇದು ಫಸ್ಟ್ ಸಿಂಪ್ಟಮ್ಮು. ಇನ್ನು ಸೆಕೆಂಡ್ ಸಿಂಪ್ಟಮ್ ಬಂದುಬಿಟ್ಟು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ ಹೆಣ್ಮಕ್ಳಿಗೆ. ಅಂದರೆ 1 ತಿಂಗಳಿಗೆ, ಅಂದರೆ ಕರೆಕ್ಟಾಗಿತ್ತು, ಅಕಸ್ಮಾತು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದ್ದರೆ 1-2 ತಿಂಗಳು 3 ತಿಂಗಳು ಬರೋದೇ ಇಲ್ಲ. ಕೆಲವರಿಗಂತೂ 6-6 ತಿಂಗಳಾದರೂ ಪೀರಿಯಡ್ಸ್ ಬರೋದೇ ಇಲ್ಲ. ಇದು ಹಾರ್ಮೋನ್ಸ್ ಪ್ರಾಬ್ಲಮ್ ಇದು. ಅದು ಯಾಕಾಗುತ್ತೆ ಅಂತಂದರೆ ಈಸ್ಟ್ರೋಜನ್ನು ಮತ್ತು ಪ್ರೊಜೆಸ್ಟ್ರಾನ್ ಎರಡೂ ಇಂಬ್ಯಾಲೆನ್ಸ್ ಆಗಿರುತ್ತೆ ಬಾಡೀಲಿ. ಸೊ PCOD ಇರೋರ್ಗು ಇದು ಕಾಮನ್ ಆಗಿ ಈ ಥರ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ. ಇದು ಸೆಕೆಂಡ್ ಸಿಂಪ್ಟಮ್ಮು. ಇನ್ನು ಮೂರನೇ ಸಿಂಪ್ಟಮ್ ಬಂದುಬಿಟ್ಟು ಮುಖದಲ್ಲಿ ತುಂಬ ಮೊಡವೆ ಆಗುತ್ತೆ, ಆಮೇಲೆ ಸ್ಕಿನ್ ತುಂಬ ಆಯ್ಲಿ ಆಗುತ್ತೆ. ಇದು ಹೇಗೆ ಅಂತಂದರೆ ಆ್ಯಂಡ್ರೋಜನ್ ಹಾರ್ಮೋನ್ ಅಂತ ಇರುತ್ತೆ. ಇದು ಗಂಡಸರಲ್ಲೂ ಇರುತ್ತೆ, ಹೆಣ್ಮಕ್ಳಲ್ಲೂ ಇರುತ್ತೆ. ಸೊ ಇದು ಜಾಸ್ತಿ ಆದಾಗ ಈ ಥರದ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ಮೊಡವೆ ಆಗುತ್ತೆ. ಮೊಡವೆ ಒಂದೇ ಸಿಂಪ್ಟಮ್ ಅಲ್ಲ, ಬಟ್ ಇದು ಎಲ್ಲದ್ರ ಜೊತೆಗೆ ಮೊಡವೆ ಇದ್ದರೆ ಅದು ಹಾರ್ಮೋನ್ ಇಂಬ್ಯಾಲೆನ್ಸಿ ಅಂತ ಹೇಳ್ಬೋದು. ಸೊ ನಾಲ್ಕನೇದು ಬಂದುಬಿಟ್ಟು ಹೇರ್ ಫಾಲ್ ತುಂಬ ಆಗುತ್ತೆ. ಕೂದಲು ಸಿಕ್ಕಾಪಟ್ಟೆ ಉದುರುತ್ತೆ, ಏನು ಮಾಡಿದ್ರೂ ಕಂಟ್ರೋಲ್ಗೆ ಬರೋಲ್ಲ. ನೀವು ಹೊರಗಡೆಯಿಂದ ಏನೇ ಶಾಂಪು ಚೇಂಜ್ ಮಾಡಿದ್ರು, ಇನ್ನು ಆಯಿಲ್ ಚೇಂಜ್ ಮಾಡಿದ್ರು, ಏನು ಮಾಡಿದ್ರೂ ಕಂಟ್ರೋಲಿಗೆ ಬರೋಲ್ಲ. ಯಾಕಂದರೆ ಅದು ಪ್ರಾಬ್ಲಮ್ ಒಳಗಡೆ ಆಗಿರುತ್ತೆ. ಸೊ ಹೇರ್ ಫಾಲ್ ಮಾತ್ರ ಸಿಕ್ಕಾಪಟ್ಟೆನೇ ಆಗುತ್ತೆ. ಅದು ಐರನ್ ಡೆಫಿಷಿಯನ್ಸಿಯಿಂದನೂ ಆಗಿರ್ಬೋದು. ಆಮೇಲೆ ಥೈರಾಯ್ಡು ಹಾರ್ಮೋನನ್ನೇ, ಅದು ಇಂಬ್ಯಾಲೆನ್ಸ್ ಆದಾಗ ಈ ಥರ ಆಗುತ್ತೆ. ಸೊ ಇದು ನಾಲ್ಕನೇದು. ಇನ್ನು ಐದನೇದು ಬಂದುಬಿಟ್ಟು ಮೂಡ್ ಸ್ವಿಂಗ್ ಆಗುತ್ತೆ, ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ ಆಗುತ್ತೆ. ಯಾಕಂದರೆ ಕಾರ್ಟಿಸಲ್ ಹಾರ್ಮೋನ್ ರಿಲೀಸ್ ಆಗಿರುತ್ತೆ ಬಾಡೀಲಿ. ಅದು ಸ್ಟ್ರೆಸ್ ಹಾರ್ಮೋನ್ ಅದು ಇಂಬ್ಯಾಲೆನ್ಸ್ ಆದಾಗ ಅದೇನು ಮಾಡುತ್ತೆ, ಹ್ಯಾಪಿ ಹಾರ್ಮೋನು ರಿಲೀಸ್ ಆಗೋಕ್ಕೆ ಬಿಡೋದೇ ಇಲ್ಲ ಅದು. ಸೊ ಆವಾಗ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ ಆಗೋದು, ಸುಮ್ಮನೆ ಅಳು ಬರೋದು, ಸುಮ್ಮನೆ ಕೋಪ ಬರೋದು, ಒಂಥರ ಯಾವಾಗಲೂ ಕಾರಣ ಇಲ್ಲದೇ ಒಂಥರ ಸ್ಯಾಡ್ ಫೀಲಿಂಗ್ ಇರುತ್ತೆ. ಸೊ ಇದು ಮೂಡ್ ಸ್ವಿಂಗ್ ಬಂದುಬಿಟ್ಟು ಐದನೇದಿದು. ಇನ್ನು ಆರನೇದು ಬಂದುಬಿಟ್ಟು ಎಕ್ಸ್ಟ್ರೀಮ್ ಫಟೀಗ್ ಅಂತ ಹೇಳ್ತೀವಿ. ಅಂದರೆ ನಿದ್ದೆ ಮಾಡಿ ಎದ್ರೂ ಒಂಥರ ಟಯರ್ಡ್ನೆಸ್ಸೇ ಇರುತ್ತೆ. ಮಲಗಿ ಎದ್ದ ತಕ್ಷಣ ಫ್ರೆಶ್ ಅಂತ ಅನಿಸೋದೇ ಇಲ್ಲ, ಒಂಥರ ಟಯರ್ಡ್ ಇರುತ್ತೆ, ಬಾಡಿ ಪೇನ್ ಇರುತ್ತೆ. ಸೊ ಇದು ಆಡ್ರಿನಲ್ ಫಟೀಗ್ ಕನೆಕ್ಷನ್ ಅಂತ ಹೇಳ್ತೀವಿ. ಇದು ಇಂಬ್ಯಾಲೆನ್ಸ್ ಹಾರ್ಮೋನ್ ಇದು ಇಂಬ್ಯಾಲೆನ್ಸ್ ಆದಾಗ ಈ ಥರ ಆಗುತ್ತೆ. ಇನ್ನು ಸೆವೆಂತ್ ಬಂದುಬಿಟ್ಟು ಸ್ವೀಟ್ ಸಿಕ್ಕಾಪಟ್ಟೆ ತಿನ್ಬೇಕು ಅನಿಸುತ್ತೆ ಈ ಥರ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ. ಸ್ವೀಟ್ ಕ್ರೇವಿಂಗ್ಸ್ ಅಥವಾ ಶುಗರ್ ಕ್ರೇವಿಂಗ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಇನ್ಸುಲಿನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಈ ಟೈಮಲ್ಲಿ. ಅದಕ್ಕೆ ಅದು ಸಿಕ್ಕಾಪಟ್ಟೆ, ಅದು ಮೆಟಾಬಲಿಕ್ ಇಶ್ಯೂ ಬರುತ್ತೆ ಆ ಟೈಮಲ್ಲಿ. ಅದಕ್ಕೆ ಸಿಕ್ಕಾಪಟ್ಟೆ ಸ್ವೀಟ್ ತಿನ್ಬೇಕು ಅನಿಸುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ಸೆವೆಂತ್ ಹೇಳ್ಬೋದು ಇದು ಸಿಂಪ್ಟಮ್ಸು. ಇದೆಲ್ಲ ಸಿಂಪ್ಟಮ್ಸ್ ಇದ್ದರೆ ನೀವು ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ. ಯಾವುದೋ ಒಂದು ಸಿಂಪ್ಟಮ್ಮು ಹೇರ್ ಫಾಲು ಅಥವಾ ಆ್ಯಕ್ನೆ ಈ ಥರ ಇದ್ದಾಗಲ್ಲ, ಇದೆಲ್ಲ ಸಿಂಪ್ಟಮ್ಸು ಇದ್ದರೆ ಮಾತ್ರ ಖಂಡಿತ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ. ಯಾಕಂದರೆ ಇದು ಮನೆಯಲ್ಲೇ ಸೊಲ್ಯೂಷನ್ ಆಗೋಂಥದ್ದಲ್ಲ, ಇದು ಪರ್ಮನೆಂಟಾಗಿ. ಸೊ ಫಸ್ಟು
ನಮ್ಮಷ್ಟಕ್ಕೆ ನಾವೇ ಏನೇನೋ ಮಾಡ್ಕೊಳ್ಳೋ ಬದಲು ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿಬಿಟ್ಟು ಅವ್ರ ಹತ್ರ ಏನಿದೆ ಫಸ್ಟ್ ಡೈಗ್ನೋಸ್ ಆಗಬೇಕು ಆಗಿದೆಯಾ ಇಲ್ವಾ ಅಂತ. ಸೊ ಇದಿಷ್ಟು ಸಿಮ್ಟಮ್ಸ್ ಇದ್ದರೆ ಖಂಡಿತ ಆಗಿರುತ್ತೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸು. ಯಾವುದಕ್ಕೂ ಒಂದು ಸರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸೊ ಇದಿಷ್ಟು ಸಿಮ್ಟಮ್ಸ್ ಬಗ್ಗೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಂತಂದರೆ ಯಾಕಾಗುತ್ತೆ ಇದು ಹಾರ್ಮೋನ್ಸ್ ಇಂಬ್ಯಾಲೆನ್ಸು ಆದಾಗ ಬಾಡಿಯಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಇದಕ್ಕೆ ಸೊಲ್ಯೂಷನ್ ಏನು ಮಾಡ್ಕೋಬೋದು ಮನೆಯಲ್ಲಿ ಅಂತ ನೋಡೋಣ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮ್ಗೆ ಯಾರಾದರೂ ಈ ಥರ ಪ್ರಾಬ್ಲಮ್ಸ್ ಇರೋರಿಗೆ ಶೇರ್ ಮಾಡಿ, ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸೊಲ್ಯೂಷನ್ನೊಂದಿಗೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.